ಪ್ರತಾಪ್, ಈ ಒಂದು ಯಶಸ್ಸು, ಈ ಒಂದು ಸಕ್ಸಸ್ಸು ಈ ಹಂತದಲ್ಲಿ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಆ್ಯಕ್ಚುಲಿ ನನಗೆ ಮಾತೇ ಬರ್ತಿಲ್ಲ, ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಮಧು ಮಾತಾಡಿದ್ದು ಅಥವಾ ನಮ್ಮ ಘಟ್ಟ ಅವ್ರು ಮಾತಾಡಿದ್ದು ತುಂಬ ಎಮೋಷ್ನಲ್ ಆಯಿತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಪತ್ರಕರ್ತ ಮಿತ್ರರಿಗೆ, ಹಾಗೆ ನಮ್ಮ ಬೈರಿತಿರಣಗಲ್ ಫ್ಯಾಮ್ಲಿಗೆ ನಮಸ್ಕಾರ. ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಸ್ಪೆಷಲಿ ಆ ಸೀನ್, ಆ್ಯಕ್ಚುಲಿ ಫಸ್ಟ್ ಶೋ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್, ನಾನು ನಿಮ್ಮನ್ನು ಹಿಂಗೆ ಗುರಾಯಿಸ್ಬೇಕಂದ್ರೆ ಹೋಗಿ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಗೊತ್ತಾ ಇದ್ರು. ನನಗೆ ಒಂದು ಆಚೆ ಬಂದಾದ್ಮೇಲೆ ಏನೋ ನಮ್ಮ ಬಾಸ್ಗೆ ಇದು ಅಂದ್ಬಿಟ್ಟು ನನಗೆ ಯಾರೋ ಬಂದರು ಹಿಂಗೆ, ನನಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲೋ ಒಂದು ಕಡೆ ಓಕೆ, ಹ್ಯಾವ್ ಜಸ್ಟಿಫೈಡ್ ದಟ್ ಕ್ಯಾರೆಕ್ಟರ್ ಅನಿಸ್ತು. ಸೊ ದಟ್ ಕಂಪ್ಲೀಟ್ ಕ್ರೆಡಿಟ್ ನಾನು ನರ್ತನ್ ಸರ್ ಕೊಡ್ತೀನಿ. ಆ ಕಂಪೋಸಿಷನ್, ನಾನು ಆ ಸೀನ್ ಪೇಪರ್ ಓದಿದಾಗನೇ ನಾನು ಸಖತ್ ಎಕ್ಸೈಟ್ ಆದೆ. ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳತ್ತೆ, ವಿಸಿಲ್ ಬೀಳತ್ತೆ ಅಂದೆ. ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ, ಹೊಯ್ಸಳ ಸಿನಿಮಾಲಿ ನಾನು ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ, ಈ ಸಿನಿಮಾಲಿ ನೀವು ನನ್ನ ಸ್ಟೇಷನ್ಗೆ ಬೆಂಕಿ ಬೀಳತ್ತೆ ಹಾಗೆ. ಯಾ ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಶಿವಣ್ಣ. ಬಹುಶಃ ಅವತ್ತು ನಾನು ಸಖತ್ ಟೆನ್ಷನ್ ಆಗಿದೆ, ನೀವು ಬಂದಾಗ ಒಂದು ಲುಕ್ ಕೊಟ್ರಿ ಹಿಂಗೆ ಬರ್ತಿರ್ಬೇಕಂದ್ರೆ ನಾನು ಒಂದು ಸೆಕೆಂಡ್ ನನಗೆ ಇವಾಗ ಶಿವಣ್ಣನ ಕಣ್ಣು ನೋಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಯು ಮೇಡ್ ಮೀ ಸೋ ಕಂಫರ್ಟಬಲ್. ಅಕ್ಕನ ಪರಿಚಯ ಮಾಡಿಸಿದ್ರಿ, ಮೇಡಮ್ನ ಪರಿಚಯ ಮಾಡಿಸಿದ್ರಿ, ಲೈಕ್ ದಟ್ ಗೇವ್ ಮಿ ಎ ಕಾನ್ಫಿಡೆನ್ಸ್. ಸಿ ದಟ್ಸ್ ವಾಟ್ ಯು ನೋ, ದೊಡ್ಡ ಮನೆ ಅಂತ ಹೇಳೋದೇ ಅದಕ್ಕೆ ಅನಿಸುತ್ತೆ. ಆ ದೊಡ್ಡ ಗುಣ, ನಿಮ್ಮಲ್ಲಿರೋ ಗುಣ, ಆರ್ಟಿಸ್ಟ್ಗಳನ್ನ ಎಷ್ಟು ಕಂಫರ್ಟ್ ಮಾಡ್ತೀರಾ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಐ ಸೆಟ್, ಬಹುಶಃ ಇವತ್ತು ನಮ್ಮ ಡ್ಯಾಡಿ ಇದ್ದೀರಾ ತುಂಬ ಖುಷಿ ಪಟ್ಟಿರೋರು. ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಗೀತಕ್ಕ, ನಿಮ್ಮ ಕೇಕ್ ಮಿಸ್ ಮಾಡ್ತೀನಿ. ನನ್ನ ಮನೆ ಹತ್ರ ಬಂದಾಗೆಲ್ಲ ನಾನೇ ಬಂದ್ಬಿಡ್ತೀನಿ ಅಕ್ಕ ಕೇಕ್ ತಿನ್ನೋದಕ್ಕೆ. ನಿಜವಾಗ್ಲೂ ಐ ರಿಯಲಿ ಮೀನ್ ಇಟ್. ನನ್ನ ಆ್ಯಕ್ಚುಲಿ ಸ್ವೀಟ್ ಬುರ್ಕ ನಾನು. ಸುದೀಪ್ ಸರ್ ರೇಗಿಸ್ತಾ ಇರ್ತಾರೆ ನನಗೇನೋ ಇಷ್ಟು ಸ್ವೀಟ್ ತಿಂತೀಯಾ ಅಂತ. ಸೊ ಥ್ಯಾಂಕ್ ಯು ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಹರಿದಾಸ್ ಕೋಳೆ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಜನ ಎಂಜಾಯ್ ಮಾಡ್ತಾರೆ. ಫಸ್ಟ್ ಟೈಮ್ ನನಗೆ ಇವತ್ತು ಬರ್ತಿರ್ಬೇಕಂದ್ರೆ ಒಂದಷ್ಟು ಜನ ನನ್ನ ಇವನ್ನೆಲ್ಲ ಪೊಲೀಸ್ ಅಂದಾಗ ಅದು ಎಷ್ಟು ಖುಷಿ ಕೊಡ್ತಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಅದೇ ಅಲ್ಲ ಶಿವಣ್ಣ. ಆ್ಯಂಡ್ ಐ ಆಮ್ ಸೋ ಪ್ರೌಡ್. ಗೀತಾ ಪಿಕ್ಚರ್ಸಲ್ಲಿ ನನ್ನ ಮೊದಲನೇ ಸೂಪರ್ ಹಿಟ್ ಅಂತ ಹೇಳ್ಕೊಳಕ್ಕೆ ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ, ಅವಿನಾಶ್ ಸರ್ ಆಗಿರ್ಬೋದು, ಮಧು, ನಮ್ಮ ಐ ಆಮ್ ಸಾರಿ, I remember as you dance rose only because that character, you know, I can't forget that, brother. Thank you so much and welcome to our industry. And you have done a fantastic job. Thank you. Madhu, thank you so much. Elrigu thank you. Thank you, Anu. ಕಲಾವಿದನಿಗೆ ಗೆಲುವು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಪ್ರತಾಪ್, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 7-8 ಇಯರ್ಸಿಂದ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಆಮ್ ಐ ರೈಟ್ ಆರ್ ರಾಂಗ್? 2009 ಬೆಂಕಿಪಟ್ಟಣ. ಹೌದು, ನಾವಿಬ್ಬರು ಇದ್ದೀವಿ. ಪ್ರತಿಯೊಬ್ಬ ಕಲಾವಿದ ಕೂಡ ಒಂದು ಯಶಸ್ಸು, ಆ ಒಂದು ಟರ್ನಿಂಗ್ ಪಾಯಿಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಆ ಟರ್ನಿಂಗ್ ಪಾಯಿಂಟು ಇಂಥ ವ್ಯಕ್ತಿತ್ವದಿಂದ ಬಂದಾಗ ಅದು ಒಂದು ಆತ್ಮತೃಪ್ತಿ. ಬರೀ ಖುಷಿ ಅಷ್ಟೇ ಅಲ್ಲ, ಇವತ್ತಿಗೆ ಪ್ರತಾಪ್ಗೆ ಆಗಿರೋದು ಖುಷಿಗಿಂತ ಹೆಚ್ಚಾಗಿ ಆತ್ಮತೃಪ್ತಿ. ಅದನ್ನು ಕೊಟ್ಟಿದ್ದಕ್ಕೆ ನಮ್ಮ ಬೈರತಿ ರಣಗಲ್ ಶಿವಣ್ಣಂಗೆ ನಾವು ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಅಣ್ಣ, ಬಿಕಾಸ್ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಈ ಒಂದು ಪಾತ್ರ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಪ್ರತಾಪ್ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ. ಕಂಗ್ರ್ಯಾಚುಲೇಷನ್ಸ್ ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಇಟ್ಟಾಗ್ತಾರೆ ಮಗ, ಒಂದಲ್ಲ ಒಂದಿನ ಅವ್ರಿಗೆ ಒಳ್ಳೆ ಟೈಮ್ ಬರುತ್ತೆ. ನಾನು ನೋಡಲ್ಲ ಅಂತ ಅಂದ್ಕೊಂಡು ಅಲ್ಲೆಲ್ಲೋ ಕೂತ್ಕೊಂಡಿದ್ರು ನಮ್ಮ ದೇಶಪಾಂಡೆ ಸರ್ ಅವರು. ನಮ್ಮ ಕಣ್ಣು ಹುಡುಕುತ್ತೆ ಸರ್. ವರದಾ ಸರ್, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ನಾನು ಕಾಣಿಸ್ಕೊಳ್ದೆ ಅಲ್ಲೆಲ್ಲ ದೂರದಲ್ಲಿ ಕೂತ್ಕೊಂಡಿದ್ದೆ, ಇವರು ಹಿಡ್ಕೊಂಡ್ಬಿಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ವರ್ಷದಿಂದ ನೀವು ಒಬ್ಬರನ್ನ ನೋಡ್ತೀರಾ, ಇಚ್ಛೆ ಪಡ್ತೀರಾ, ಅವ್ರ ಫ್ಯಾನ್ ಆಗ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಅವ್ರ ಸಕ್ಸಸ್ಸನ್ನು ನೀವು ದೂರದಿಂದ ನೋಡಿರ್ತೀರ. ಇವತ್ತು ಅವ್ರ ಸಕ್ಸಸ್ಸಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮಗೂ ಅಷ್ಟೇ. ಸಾಮೂಹಿಕವಾಗಿ ನಂದೊಂದು ರಿಕ್ವೆಸ್ಟ್ ಇದೆ.
ಇದು ಮುಗಿದ ಮೇಲೆ ನನಗೊಂದು ಸೆಲ್ಫಿ ಬೇಕು. ಪುನೀತ್ ಸಾರ್ ಜೊತೆಗೆ ಒಂದು ಸೆಲ್ಫಿ ಬೇಕು ನನಗೆ. ಥ್ಯಾಂಕ್ ಯು ನರ್ತನ್ ಸರ್, ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ. ಎಲ್ಲ ನಟರಿಗೂ ನಟಿಯರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಮುಗಿದ ಮೇಲೆಲ್ಲ ಕಾಯಕ್ಕಾಗಲ್ಲ, ಅಂದ್ಕೊಂಡಾಗ ಸೆಲ್ಫಿ ತಗೊಂಡ್ಬಿಡ್ಬೇಕು ಸರ್. ಅಣ್ಣ ವರದಾ ಅವ್ರಿಗೆ ಒಂದೇ ಒಂದು ಸೆಲ್ಫಿ ಅಣ್ಣ. ಅಣ್ಣ ಬನ್ನಿ ಅಣ್ಣ, ಇಲ್ಲೇರಿ. ಹಾಂ ಇಲ್ಲಿ ಕೆಳಗಡೆ ಲೈಟ್ ಹತ್ರ. ಹಾಂ, ಸೆಲ್ಫಿ ಹೆಂಗೆ ತಗೊಳ್ಳೋದು? ಫೋನ್ ಬೇಡವಾ ವರದಾ ಸರ್? ಹಾಂ, ಮೇಲ್ ಬನ್ನಿ. ಶಿವಣ್ಣನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ ವರದಾ ಅವರು ಅಂತ ಒಂದು ತಮ್ನೇಲ್ ಬರಬೇಕಲ್ಲ. ಅದು ಸೂಪರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಭಾಳ ಒಂಥರ ಡೀಸೆಂಟ್ ಫೇಸಲ್ಲಿ ವರದವ್ರು ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಅಣ್ಣ ನೆಕ್ಸ್ಟು 50 days 100 ಆದಮೇಲೆ ಗಿಲ್ಲಿ ಮೂಮೆಂಟಲ್ಲಿ ಒಂದು ಸೆಲ್ಫಿ ಅವ್ರಿಗೆ ತಗೋಬೇಕಣ್ಣ. ವರದಾ ಅವ್ರು ಸ್ವಲ್ಪ ಇನ್ನೊಂಚೂರು ಇಲ್ಲಿ ನಮ್ಮ ಜೊತೆ ಓಪನ್ ಅಪ್ ಆಗಬೇಕು. ಸೂಪರ್ ಸರ್, ಸಖತ್ತ ಮಾತಾಡಿದ್ರು ಸರ್, ನೆಕ್ಸ್ಟ್ ಲೆವೆಲ್ ಸರ್. ವಾಪಸ್ ಹಂಗೆ ಹೋಗಿ ನೋಡಿ, ಗುಹೆಗೆ ಹೋಗ್ಬಿಡ್ತಾರೆ ಅವ್ರು ಇವಾಗ. ಆ್ಯಂಡ್ ಪೊಲೀಸ್ ಸ್ಟೇಷನ್ ಬಗ್ಗೆ ಪ್ರತಾಪ್ ಅವ್ರು ಮಾತಾಡ್ಬೇಕಾದ್ರೆ ನಮ್ಗೆ ನೆನಪಾಗ್ತಿತ್ತು. ಅಣ್ಣ ಬೇಡಿ ಎಲ್ಲ ಸಿನಿಮಾಗಳಲ್ಲೂ ನೋಡಿದ್ದೀವಿ ಅಣ್ಣ, ಆದರೆ ಬೇಡಿನ ಈ ಲೆವೆಲ್ಗೆ ಒಂದು ಚಮಕ್ ಜೊತೆ ತೋರಿಸ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬೇಡಿಗೆ ಒಂದು ವ್ಯಾಲ್ಯೂ ಬಂದ್ಬಿಡ್ತು. ಅದನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನರ್ತನ್ ಸರ್ಗೆ, ಆ್ಯಂಡ್ ಅದನ್ನು ಆ ಲೆವೆಲಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಶಿವಣ್ಣಂಗೆ ಥ್ಯಾಂಕ್ ಯು ಸೋ ಮಚ್ ಅದ. ಥ್ಯಾಂಕ್ ಯು, ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್. ಸೊ ಇದೆಲ್ಲ ನಾವು ಒಂಚೂರು ಸ್ವಲ್ಪ ಹೇಳ್ತಾ ಇದೀವಿ ಅಷ್ಟೇ, ನಮಗೆ ಹೊಟ್ಟೆಲಿ ನಿಲ್ತಾ ಇಲ್ಲ, ಹೇಳಬೇಕು ಇದ್ರ ಬಗ್ಗೆ ಮಾತಾಡಬೇಕು ಅಂತ, ಬಟ್ ಮಾತಾಡಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕೆ ಇನ್ನೊಂದು ಇವೆಂಟ್ ಮಾಡ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.